ಸರ್ ನಾವು ಕುಣಿಗಲಿಂದ ಬಂದಿದ್ದೀವಿ. ನಾವು ಧರ್ಮಸ್ಥಳದ ಭಕ್ತರು. ನಾವು ಈಗ ಯೂಟ್ಯೂಬರ್ಸ್ದು ಮೊನ್ನೆ ಹೆಚ್ಚು ಕಮ್ಮಿ ಒಂದು 6-7 ತಿಂಗಳಿಂದ ಅದೇ ಬರ್ತಾ ಇದೆ. ಅದನ್ನು ಪ್ರೊಟೆಸ್ಟ್ ಮಾಡಲಿಕ್ಕೆ ಅಂತಲೇ ಬಂದಿದ್ದೀವಿ ಸರ್. ಏನಕ್ಕೆ ಪ್ರೊಟೆಸ್ಟ್ ಅಂತ ಹೇಳಿ? ಅವರು ಸುಮ್ಮನೆ ಪೂಜ್ಯರ ಮೇಲೆ ಧರ್ಮಸ್ಥಳದ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಪ್ರೊಟೆಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ ಸರ್. ಯಾಕೆ ಮೇಡಮ್ ಈ ರೀತಿ ಆರೋಪ? ಉದ್ದೇಶ ಏನಾಗಿರೋದೆಲ್ಲ ನಿಮಗೆ ಗೊತ್ತಿರೋ ವಿಷಯ. ಅವ್ರು ಸುಮ್ಮನೆ ಅವರು ಬೇಕು ಅಂತಾನೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸರ್. ತನಿಖೆ ಆಗ್ತಾ ಇದೆ ಸರ್, ಅದಕ್ಕೆ ಖುಷಿ ಇದೆ ನಮಗೆ. ಆದರೆ ನಮಗೆ ನ್ಯಾಯ ಸಿಗಬೇಕು. ಸುಮ್ಮನೆ ಒಬ್ಬರ ಬಗ್ಗೆ ತೇಜವಾದ ಮಾಡೋದು ಎಷ್ಟು ಸರಿ ಸರ್? ಹೌದು ಸರ್, ತನಿಖೆ ಆಗ್ತಾ ಇದೆ. ಅದಕ್ಕೆ ನಾವು SIT ಬಂದಿರೋದಕ್ಕೆ ಸ್ವಾಗತಿಸ್ತೀವಿ ಸರ್. ನಾವು ಕುಣಿಗಲಿಂದ ಬಂದಿದ್ದೀವಿ. ನಾವು ಧರ್ಮಸ್ಥಳದ ಭಕ್ತರು. ನಾವು ಈಗ ಯೂಟ್ಯೂಬರ್ಸ್ದು ಮೊನ್ನೆ ಹೆಚ್ಚು ಕಮ್ಮಿ ಒಂದು 6-7 ತಿಂಗಳಿಂದ ಅದೇ ಬರ್ತಾ ಇದೆ. ಅದನ್ನು ಪ್ರೊಟೆಸ್ಟ್ ಮಾಡಲಿಕ್ಕೆ ಅಂತಲೇ ಬಂದಿದ್ದೀವಿ ಸರ್. ಏನಕ್ಕೆ ಪ್ರೊಟೆಸ್ಟ್ ಅಂತ ಹೇಳಿ? ಅವರು ಸುಮ್ಮನೆ ಪೂಜ್ಯರ ಮೇಲೆ ಧರ್ಮಸ್ಥಳದ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಪ್ರೊಟೆಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ ಸರ್. ಯಾಕೆ ಮೇಡಮ್ ಈ ರೀತಿ ಆರೋಪ? ಉದ್ದೇಶ ಏನಾಗಿರೋದೆಲ್ಲ ನಿಮಗೆ ಗೊತ್ತಿರೋ ವಿಷಯ. ಅವ್ರು ಸುಮ್ಮನೆ ಅವರು ಬೇಕು ಅಂತಾನೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸರ್. ತನಿಖೆ ಆಗ್ತಾ ಇದೆ ಸರ್, ಅದಕ್ಕೆ ಖುಷಿ ಇದೆ ನಮಗೆ. ಆದರೆ ನಮಗೆ ನ್ಯಾಯ ಸಿಗಬೇಕು. ಸುಮ್ಮನೆ ಒಬ್ಬರ ಬಗ್ಗೆ ತೇಜವಾದ ಮಾಡೋದು ಎಷ್ಟು ಸರಿ ಸರ್? ಹೌದು ಸರ್, ತನಿಖೆ ಆಗ್ತಾ ಇದೆ. ಅದಕ್ಕೆ ನಾವು SIT ಬಂದಿರೋದಕ್ಕೆ ಸ್ವಾಗತಿಸ್ತೀವಿ.